ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಹೇಳಿ, ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ನ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೇನೆ. ಈ ಒಂದು ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ಉದ್ದೇಶ, ಕೆಲವು ವರ್ಷಗಳಿಂದ ಚಾಲಕರ ವರ್ಗದ ಮೇಲೆ ಪ್ರತಿನಿತ್ಯ ಆಗ್ತಾ ಇರ್ತಕ್ಕಂಥ ಒಂದು ಧೋರಣೆ ವಿಚಾರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಅದಕ್ಕೂ ಮೊದಲು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ. ಯಾಕೆಂತಂದ್ರೆ ಇವತ್ತು ಚಾಲಕರ ವರ್ಗಕ್ಕೆ ಏನಾದರೂ ಅನ್ಯಾಯ ಆದಂತ ಸಂದರ್ಭದಲ್ಲಿ ನಾವು ಅದನ್ನ ಧ್ವನಿ ಎತ್ತಿದಂತ ಸಂದರ್ಭಗಳಲ್ಲಿ ಅದನ್ನ ಪ್ರಸಾರ ಮಾಡೋದ್ರ ಮುಖಾಂತರ ತಮ್ಮ ಕೊಡುಗೆಯೂ ಕೂಡ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅಪಾರವಾದಂಥದ್ದು. ಸೊ ಹಾಗಾಗಿ ತಮಗೂ ಕೂಡ ಇವತ್ತು ಈ ಒಂದು ವರ್ಗವನ್ನ ಉಳಿಸ್ಲಿಕ್ಕೆ ತಮ್ಮ ಕೊಡುಗೆ ಕೂಡ ಅಪಾರವಾಗಿದೆ. ಸೊ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾದ ಅಂಶಗಳೇನಪ್ಪಾ ಅಂತಂದ್ರೆ, ಏನು ರಾಜ್ಯದಲ್ಲಿ ಅನಧಿಕೃತ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಿರುವ ಹಾಗೆ ಈಗ ಕಳೆದ ತಿಂಗಳು ಹೈಕೋರ್ಟ್ನಿಂದ ಬಂದಿರತಕ್ಕಂಥ ತೀರ್ಪಿಗೆ ಎಲ್ಲೋ ಒಂದು ಕಡೆ ಚಾಲಕರ ಒಂದು ವರ್ಗಕ್ಕೆ ಅಂದ್ರೆ ವಾಣಿಜ್ಯ ಬಳಕೆ ಚಾಲಕರ ವರ್ಗವನ್ನ ಎಲ್ಲೋ ಒಂದು ಕಡೆ ಮರತಾಯಿ ಧೋರಣೆಯನ್ನ ತೋರ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಅಸಮಾಧಾನ ತಂದಿರತಕ್ಕಂಥದ್ದು. ಯಾಕೆಂತಂದ್ರೆ ಇವತ್ತು ಸರಿಸುಮಾರು ರಾಜ್ಯದಲ್ಲಿ 25 ಲಕ್ಷಕ್ಕೂ ಹೆಚ್ಚು ವಾಣಿಜ್ಯ ಬಳಕೆ ಚಾಲಕರುಗಳಿದ್ದಾರೆ. ಆಟೋ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಅಥವಾ ಗೂಡ್ಸ್ ನಂತಹ ವಾಣಿಜ್ಯ ಬಳಕೆ ಚಾಲಕರು ಇವತ್ತು ರಾಜ್ಯದಲ್ಲಿ ತೆರಿಗೆ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಎರಡಕ್ಕೂ ಕೂಡ ಅತಿ ಹೆಚ್ಚು ತೆರಿಗೆಗಳನ್ನ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸತಕ್ಕಂಥ ವರ್ಗ ಚಾಲಕರ ವರ್ಗ. ಸೊ ಅದರಲ್ಲೂ ಕೂಡ ಅಡ್ವಾನ್ಸ್ ಟ್ಯಾಕ್ಸ್ ಬೇರಿಸ್ಕೊಂಡಾವು. ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ವಾಹನಗಳನ್ನ ಖರೀದಿ ಮಾಡಿದ್ರೆ 1 ವರ್ಷ ಮುಂಚೆನೆ ನಾವು ಅದನ್ನ ಟ್ಯಾಕ್ಸ್ ಪೇ ಮಾಡಿರ್ತೀವಿ. ಸೊ ಅಂತ ವರ್ಗವನ್ನ ಎಲ್ಲೋ ಒಂದು ಕಡೆ ಈ ಸರ್ಕಾರಗಳು ಮತ್ತೆ ಈ ಅಧಿಕಾರಿಗಳು ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೂ ಕೂಡ ಕರೆಯುವಂತಹ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಸ್ವಂತಕ್ಕೆ ಬಳಸ್ತಕ್ಕಂಥ ವಾಹನಗಳನ್ನ ಕಮರ್ಷಿಯಲ್ ಆಗಿ ಬಳಸ್ತಾ ಇರುವಂತದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಅದನ್ನ ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಸುಮಾರು ಬಾರಿ ನಾವು ಮೊಬೈಲ್ಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ಅಂತದ್ರ ಮೇಲೆ ಕ್ರಮಗಳನ್ನ ಜರುಗಿಸ್ತಾ ಇಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಚಾರಗಳು ಮತ್ತೆ ಕೋರ್ಟ್ನಲ್ಲಿ ಇದ್ದ ಮೇಲೂ ಕೂಡ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಒಂದು ಕಮಿಟಿಯನ್ನ ರಚನೆ ಮಾಡಬೇಕು ಅಂತ ಹೇಳಿ 11 ಜನರ ಕಮಿಟಿಯನ್ನು ಕೂಡ ರಚನೆ ಮಾಡುತ್ತೆ ಸರ್ಕಾರ. ಸೊ 11 ಜನರ ಒಂದು ಇದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಚಾಲಕರ ಪರವಾಗಿ ಅವರು ಕೂಡ ಮಾಹಿತಿ ಮತ್ತೆ ಸ್ಟೇಟ್ಮೆಂಟ್ ನ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಒಂದು ಚಾಲಕರ ವರ್ಗಕ್ಕೆ ಎಲ್ಲೋ ಒಂದು ಕಡೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ. ಬಟ್ ಆದ್ರೆ ಆ ಒಂದು ನಂಬಿಕೆ ಎಲ್ಲೋ ಒಂದು ಕಡೆ ಹೈಕೋರ್ಟ್ ನ ತೀರ್ಪು ಮರೆಮಾಚುವಂತಹ ಕೆಲಸಗಳನ್ನ ಮಾಡುತ್ತೆ. ಯಾಕೆಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಈ ಅನಧಿಕೃತ ಬೈಕ್ ಟ್ಯಾಕ್ಸಿ ಅವರಿಗೆ ನಿಯಮವನ್ನ ಮಾಡಿಕೊಡಿ ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ತೀರ್ಪು ಕೊಟ್ಟಿರುವಂತದ್ದು ಎಲ್ಲೋ ಒಂದು ಕಡೆ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ದಾರಿ ಮಾಡಿಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೆಲ್ಲರೂ ಮುಖಾಂತರ ನಾವು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಕ್ಕೆ ತಿಳಿಯಪಡಿಸುವ ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ಸುಮಾರು ಒಂದು 15 ದಿನದಿಂದ ನಿರಂತರವಾಗಿ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆ ಮತ್ತೆ ತಾಲೂಕು ಪ್ರವಾಸಗಳನ್ನ ಕೈಗೊಂಡು ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಪತ್ರಿಕಾಗೋಷ್ಠಿಯನ್ನ ಕರೆದು ರಾಜ್ಯದ ಚಾಲಕರುಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಮತ್ತೆ ಈ ರೀತಿ ಅನಧಿಕೃತ ಸಂಸ್ಥೆಗಳಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ಚಾಲಕರುಗಳ ಗಮನಕ್ಕೆ ತಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಸಂಪೂರ್ಣ ವೈಫಲ್ಯ ಆಗಿದೆ ಅನ್ನೋದನ್ನ ತಿಳಿಸುವಂತಹ ನಿಟ್ಟಿನಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ನೀಡ್ತಾ ಇದ್ದೀವಿ. ಜೊತೆಗೆ ಒಂದು ಚಳುವಳಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಒಂದೇ, ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯವನ್ನು ಆಳ್ತಾ ಇರ್ತಕ್ಕಂಥ ಅಧಿಕಾರಿಗಳ ಕೈಲಿ ಅಥವಾ ಸಂಬಂಧಪಟ್ಟಂತ ಇಲಾಖೆಗಳ ಕೈಲಿ ನಮ್ಮ ಒಂದು ವರ್ಗವನ್ನ ಉಳಿಸುವಂತದಕ್ಕೆ ಅಥವಾ ಪ್ರಾಮಾಣಿಕ ಒಂದು ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವೈಫಲ್ಯ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಈ ಕೂಡಲೇ ಅದಕ್ಕೆ ಮಧ್ಯಪ್ರವೇಶಿಸಿ ನಮ್ಮ ವರ್ಗವನ್ನ ಉಳಿಸಬೇಕು ಅಂತ ಹೇಳಿ ಮೋದಿ ಒಂದು ಪತ್ರ ಅನ್ನುವಂತಹ ಅಭಿಯಾನವನ್ನ 15 ದಿನದ ಹಿಂದೆಯಿಂದಲೂ ಕೂಡ ಶುರು ಮಾಡ್ಕೊಂಡ್ ಬಂದಿದ್ದೀವಿ. ಇಲ್ಲಿವರೆಗೂ ಸರಿಸುಮಾರು ಒಂದು 40,000ಕ್ಕೂ ಹೆಚ್ಚು ಪತ್ರಗಳನ್ನ ಪ್ರೈಮ್ ಮಿನಿಸ್ಟರ್ಗೆ ಕಳಿಸುವಂತ ಪೋಸ್ಟ್ ಮಾಡೋದ್ರ ಮುಖಾಂತರ ನಮ್ಮ ಅಳಲನ್ನ ತೋಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಏನು ಈ ಹೈಕೋರ್ಟ್ ನ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ 30 ದಿನಗಳ ಕಾಲ ಗಡುವಿರುತ್ತದೆ. ಆ 30 ದಿನಗಳ ಕಾಲ ಗಡುವಲ್ಲಿ ಈಗ ಆಲ್ರೆಡಿ 25-26 ದಿನ ಆಗೋಗಿದೆ. ಇನ್ನು ಬಾಕಿ ಇರ್ತಕ್ಕಂಥದ್ದು 4 ದಿನ. ಸೊ ಚಾಲಕರು ಸಂಘಟನೆಗಳು ಅಥವಾ ಚಾಲಕರುಗಳು ಈ ಮೇಲ್ಮನವಿ ಸಲ್ಲಿಸಬೇಕು ಅಂತಂದ್ರೆ ಸುಮಾರು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಕೇಸ್ಗಳನ್ನ ಆಡಬೇಕು ಅಂದ್ರೆ ಕಮ್ಮಿ ಅಂದ್ರೂ 15 ರಿಂದ 20 ಲಕ್ಷ ರೂಪಾಯಿ ಬೇಕಾಗ್ತದೆ.
ಇವತ್ತು ದುಡಿದು ತನ್ನ ಜೀವನವನ್ನೇ ಸಾಗಿಸುವಂತ ಕಷ್ಟ ಇರುವಂತಹ ಪರಿಸ್ಥಿತಿಯಲ್ಲಿ 15 ಲಕ್ಷವನ್ನ ಕೊಟ್ಟು ಸುಪ್ರೀಂ ಕೋರ್ಟ್ ನಲ್ಲಿ ಈ ಕೇಸ್ ನಡೆಸಲಿಕ್ಕೆ ತುಂಬಾ ಕಷ್ಟಕರವಾಗಿದೆ. ಸೊ ತೀರ್ಪು ಬಂದ ನಂತರವೇ ನಾವು ಕೂಡ ರಾಜ್ಯದ ಸಾರಿಗೆ ಸಚಿವರನ್ನ ಭೇಟಿ ಮಾಡಿ ಮೇಲ್ಮನವಿ ಸಲ್ಲಿಸಬೇಕು ಅಂತ ಹೇಳಿ ಕೂಡ ನಾವು ತಿಳಿಸಿದ ಮೇಲೂ ಕೂಡ ತಿಳಿಸ್ತೀವಿ ಅಂತ ಹೇಳಿ ಇದುವರೆಗೆ 25-26 ದಿನ ಆದ್ರೂ ಕೂಡ ಅವರ ನಡೆಯನ್ನ ಎಲ್ಲೋ ಒಂದು ಕಡೆ ಎಲ್ಲೂ ಕೂಡ ಬಿಟ್ಕೊಡ್ದಲ್ಲೇ ಇರುವಂತದ್ದು ನಮ್ಗೆಲ್ಲರಿಗೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಿರುವ ಇನ್ನ ಇರ್ತಕ್ಕಂಥ ಒಂದು 4-5 ದಿನಗಳ ಬಾಕಿ ಇರುವಂತಹ ಸಮಯದಲ್ಲಿ ರಾಜ್ಯ ಸರ್ಕಾರ ಮೇಲ್ಮನವಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು. ಜೊತೆಗೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ವೈಟ್ ಬೋರ್ಡ್ಗಳಲ್ಲಿ ದುಡಿಮೆ ಮಾಡ್ತಾ ಇರ್ತಕ್ಕಂಥ ಬೈಕ್ನವರಿಗೆ ಸುಗ್ರೀವಾಜ್ಞೆ ಹೊಡಿಸಿ ಇನ್ನು ಮುಂದೆ ಆ ರೀತಿ ಮಾಡ್ತಾನೆ ಇರುವಂತಹ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು. ಸೊ ಒಂದು ವೇಳೆ ಅದಕ್ಕೆ ಇದುವರೆಗೆ ಮಾಡಿರೋ ರೀತಿ ಮೂಗಿಗೆ ತುಂಬಾ ಸೋರುವಂತಹ ಕೆಲಸಗಳನ್ನ ರಾಜ್ಯ ಸರ್ಕಾರಗಳು ಮತ್ತೆ ಅಧಿಕಾರಿಗಳು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಇಡೀ ರಾಜ್ಯವನ್ನ ಬಂದ್ ಮಾಡುವಂತಹ ವ್ಯವಸ್ಥೆ ಸಾರಿಗೆ ವಲಯದಲ್ಲಿ ಖಂಡಿತವಾಗಿ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಕೂಡ ಈ ಒಂದು ಮಾಧ್ಯಮದ ಮುಖಾಂತರ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ.